ವಿದ್ಯಾನಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಷಾ ನಿನ್ನ ಪ್ರಯತ್ನದ ಮೇಲೆ ಮಾತ್ರ ನಿನಗೆ ಹಾಕಿದೆ, ಅದರ ಫಲಾಫಲಗಳ ಮೇಲಲ್ಲ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಸರ್ಕಾರಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಮಗಳೂರು. ಇಂದು ನಮ್ಮ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಉಪನ್ಯಾಸಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀಯುತ ಡಾಕ್ಟರ್ ಸಂಪತ್ ಬೆಳಗೆರೆ, ಕಲಾ ವಿಭಾಗ, IDSP ಕಾಲೇಜು ಚಿಕ್ಕಮಗಳೂರು, ಇವರಿಗೆ ಕಾಲೇಜಿನ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ದಾಮೋದರ್ ಗೌಡ ಸರ್, ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರೊಫೆಸರ್ ಡಾಕ್ಟರ್ ಮೂಡಲಗಿರಿಯಯ್ಯ ಸರ್, ಕನ್ನಡ ವಿಭಾಗದ ಮುಖ್ಯಸ್ಥರು, IQAC ಸಂಚಾಲಕರು, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಪ್ರಶಾಂತ್ ಸರ್, ಕನ್ನಡ ಭಾಷಾ ಉಪನ್ಯಾಸಕರು, ಇವರಿಗೂ ಕೂಡ ಸವಿನಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಮಾಲಾ ಮ್ಯಾಮ್, ಕನ್ನಡ ಭಾಷಾ ಉಪನ್ಯಾಸಕರು, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಪುಷ್ಪವತಿ ಮ್ಯಾಮ್, ಉಪನ್ಯಾಸಕರು, ಸಮಾಜಶಾಸ್ತ್ರ ವಿಭಾಗ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ನನ್ನೆಲ್ಲ ನೆಚ್ಚಿನ ಅಧ್ಯಾಪಕ ವೃಂದದವರಿಗೂ ಅಧ್ಯಾಪಕೇತರ ವೃಂದದವರಿಗೂ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನಲ್ಲಿರುವ ನನ್ನೆಲ್ಲ ಹಿರಿಯ ಸಹೋದರಿಯರಿಗೂ ಹಾಗೂ ನನ್ನ ಪ್ರಿಯ ಸಹಪಾಠಿಗಳಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲು ಬಯಸುತ್ತೇನೆ. ನಿಮ್ಮೆಲ್ಲರನ್ನು ಈ ಅಭೂತಪೂರ್ವ ಸಂದರ್ಭದಲ್ಲಿ ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಕರ್ನಾಟಕ ಮಾತೆ. ಪ್ರೀತಿಯ ಈ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರು, ನನ್ನ ಆಪ್ತರಾಗಿರ್ತಕ್ಕಂಥ ದಾಮೋದರ ಗೌಡ ಸರ್ ಅವರೇ, ಮತ್ತು ಈ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಮೂಡಲಗಿರಿಯ ಸರ್ ಅವರೇ, ನನ್ನ ವಿದ್ಯಾಗುರುಗಳು, ಅಂದರೆ ನಿಮ್ಮ ಹಾಗೆ ನಾನು ಮೂಡಿಗೆರೆಯಲ್ಲಿ BA ಪದವಿಯನ್ನು ಮಾಡುವಾಗ ನನಗೆ ಐಚ್ಛಿಕ ಕನ್ನಡ ಮತ್ತು ಭಾಷಾ ವಿಷಯವನ್ನು ಬೋಧಿಸಿದ ಪ್ರೀತಿಯ ಕನ್ನಡ ಗುರುಗಳಾದ ಪ್ರಶಾಂತ್ ಸರ್ ಅವರೇ, ನಿಮಗೆಲ್ಲ ಆಶ್ಚರ್ಯ ಆಗುತ್ತಿದೆ. ಮತ್ತು ನೆಚ್ಚಿನ ವಿದ್ಯಾರ್ಥಿಗಳು, ಇಲ್ಲಿ ಪ್ರಥಮ BA ವಿದ್ಯಾರ್ಥಿಗಳೇ ಇರಲ್ಲ, ಪ್ರಥಮ BA ವಿದ್ಯಾರ್ಥಿಗಳೇ ಎಲ್ಲ ಜಾಸ್ತಿ ಇರಲ್ಲ. ಅದು ಬಿಟ್ಟು ಪ್ರಥಮ BA ವಿದ್ಯಾರ್ಥಿಗಳು ಬಿಟ್ಟು ಬಿಡುತ್ತೆ. ಇನ್ನು ನಾನು ಈ ಪಠ್ಯವನ್ನು ಮಾಡ್ತಾ ಇದನ್ನ ಅವಲೋಕನಾತ್ಮಕವಾಗಿ ಹೇಳ್ತೀನಿ, ಆಮೇಲೆ ವಿಮರ್ಶೆ ಹೇಳ್ತೀನಿ. ವಿಮರ್ಶೆ ಯಾರಿಗೆ ಅಂದರೆ, ಈಗ ಸೆಕೆಂಡ್ ಇಯರ್ ಫೈನಲ್ ಇಯರ್ ಇದ್ದೀರಲ್ಲ, ಅವರಿಗೆ ಅನುಕೂಲ ಆಗಿದೆ. ಸಾಹಿತ್ಯಾತ್ಮಕವಾಗಿ ನೀವು ಮುಂದೆ ಚಿಂತನೆ ಮಾಡಬೇಕು. ನೀನು ಪರೀಕ್ಷೆಯ ದೃಷ್ಟಿಯಿಂದ ಈಗ ನಮಗೆ ಸೆಮಿಸ್ಟರ್ ಅವಧಿ ಇರೋದ್ರಿಂದ ಪಠ್ಯಕ್ರಮಗಳನ್ನು ಕೂಡ ನಿಮ್ಗೆ ಗೊತ್ತಿದೆ, ನಮಗೆ ಪಠ್ಯ ಪುಸ್ತಕಗಳು ತಡವಾಗಿ ಬಂತು. ಇದು ಕಾಲೇಜಿನ ಸಮಸ್ಯೆ ಅಲ್ಲ, ಅಧ್ಯಾಪಕರ ಸಮಸ್ಯೆ ಅಲ್ಲ. ಪಠ್ಯ ಪುಸ್ತಕವನ್ನು ಮಾಡ್ತಾರಲ್ಲ ಮತ್ತು ಆ ಶೈಕ್ಷಣಿಕ ವ್ಯವಸ್ಥೆಯನ್ನು ಬದಲಾಯಿಸ್ತಾರಲ್ಲ. ಈಗ ಆನಂದಮಯಾಯಿ ಜಗಹೃದಯ. ಸರ್ ಬಗ್ಗೆ ಎರಡೇ ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ.
ಯುಗದ ಕವಿ ಜಗದ ಕವಿ ಕುವೆಂಪು ಅವರನ್ನು ಹೊಗಳುತ್ತಾ ಪರಿಸರದ ಸೂಕ್ಷ್ಮ ದೃಷ್ಟಿಯನ್ನು ಹೊಂದಿ ಪರಿಸರದ ಕವಿಯಾದ ತೇಜಸ್ವಿಯವರನ್ನ ಸ್ಮರಿಸುತ್ತಾ ತಮ್ಮ ಪ್ರೀತಿಯ ಮಾತುಗಳಿಂದ ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡಿಸುತ್ತಾ ಹೇಳುವುದೆಲ್ಲವನ್ನು ಪ್ರೀತಿಯಿಂದಲೇ ಹೇಳುತ್ತಾ ಎಲ್ಲರನ್ನು ಕೇಳುವಂತೆ ಮಾಡುವುದು ಗೆಳತಿ ಕವಿಯ ವಿಶೇಷ. ಅದು ನಮ್ಮ ಸಂಪತ್ತ ವೀರಕರವರ ವಿಶೇಷತೆ ಅಂತ ಹೇಳಲಿಕ್ಕೆ ಧನ್ಯವಾದಗಳು. ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ, ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ. ಆನಂದಮಯ ಈ ಜಗಹೃದಯ ಉದಯದೊಳೆ ಹೃದಯವ ಅದೇ ಅಮೃತದ ಹಣ್ಣೋ. ಶಿವ ಕಾಣದೆ ಕವಿ ಕುರುಡನೋ, ಶಿವ ಕಾವ್ಯದ ಕಣ್ಣೋ. ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ. ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ. ಆನಂದಮಯ ಈ ಜಗಹೃದಯ